ಶಿರಾ ತಾಲೂಕಿನ ಯರಗುಂಟೆ ಗ್ರಾಮದ ಜೀನಿ ಸಂಸ್ಥೆಯ ಸಂಸ್ಥಾಪಕರಾದ ದಿಲೀಪ್ ಕುಮಾರ್ ಅವರ ತಂಡದ ವತಿಯಿಂದ ಯರಗುಂಟೆ ಗ್ರಾಮದಿಂದ ಧರ್ಮಸ್ಥಳದವರೆಗೆ 6ನೇ ವರ್ಷದ ಸೈಕಲ್ ಜಾಥಾವನ್ನ ಆಯೋಜಿಸಿದರು. ಸೈಕಲ್ ಜಾಥಾಕ್ಕೆ ಶುಭ ಕೋರಿದ ಜೆಡಿಎಸ್ ಮುಖಂಡರಾದ ಆರ್ ಸುರೇಶ್, ಯುವ ಕಾಂಗ್ರೆಸ್ನ ನಗರಾಧ್ಯಕ್ಷರಾದ ಅಂಜನ್ ಕುಮಾರ್, ಗ್ರಾಮಾಂತರ ಅಧ್ಯಕ್ಷರಾದ ಹೇಮಂತ್ ಗೌಡ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಇವತ್ತು ಶಿರಾ ತಾಲೂಕಿಂದ ಯರಗುಂಟೆ ಗ್ರಾಮದಿಂದ ಇವತ್ತು ಧರ್ಮಸ್ಥಳಕ್ಕೆ 6ನೇ ವರ್ಷ ಇವತ್ತು ಸೈಕಲ್ಲು ಜಾಥಾ ಹೊರಟಿದ್ದಾರೆ. ಅದು ಯಶಸ್ವಿ ಆಗಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತಲಾದ್ರೂ ನಾನಾದರೂ ಧರ್ಮಸ್ಥಳದ ಸ್ವಾಮಿ ಮಂಜುನಾಥ ಸ್ವಾಮಿ ಬೇಡ್ಕೊಂತ ಮತ್ತೆ ಅವ್ರು ಶುಭವಾಗಲಿ ಅಂತ ದೇವರೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಇವತ್ತು ನಮ್ಮ ಜಿನಿ ಸಂಸ್ಥಾಪಕರಾದ ದಿಲೀಪ್ ಕುಮಾರ್ ಸರ್ ಅವರ ಸಹಯೋಗದೊಂದಿಗೆ ಇವತ್ತೆಲ್ಲರೂ ಒಂದು ಟೀಮ್ ಏನಿದೆ ಧರ್ಮಸ್ಥಳಕ್ಕೆ ಸೈಕಲ್ ಜಾಥಾ ಹೊರಟಿದ್ದಾರೆ. ಇದು 6ನೇ ವರ್ಷದ ಜಾಥಾ. ತುಂಬ ಖುಷಿ ಆಗುತ್ತೆ. ದಿಲೀಪ್ ಸರ್ ಒಂದು ನೇತೃತ್ವದಲ್ಲಿ ಇವತ್ತು ಶಿರಾದಲ್ಲಿ ಚಾಲನೆ ಕೊಟ್ಕೊಂಡು ಇವತ್ತು ಹೊರಡ್ತಾ ಇದ್ದಾರೆ. 3 ದಿನಗಳ ಯಾತ್ರಾ ಇರುತ್ತೆ. ಈ ಒಂದು ಯಾತ್ರೆ ಸುಖಕರವಾಗಿರಲಿ, ಯಾವುದೇ ತೊಂದರೆ ಇಲ್ದಂಗೆ ಹೋಗ್ಬಿಟ್ಟು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನ ಮಾಡಿಕೊಂಡು ಎಲ್ಲರೂ ವಾಪಸ್ ಬರಲಿ ಅಂತ ಹೇಳಿ ನಮ್ಮ ಕಡೆಯಿಂದ ಅವ್ರಿಗೆ ವಿಶೇಷ ತಿಳಿಸ್ತಾ ಇದ್ದೀನಿ. ಸರ್, ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಇವತ್ತು ನಮ್ಮ ಗ್ರಾಮದಿಂದ 6ನೇ ವರ್ಷದ ಧರ್ಮಸ್ಥಳ ಯಾತ್ರೆ ಹೊರಟಿದ್ದೀವಿ. ಅಂದರೆ ಶಿವರಾತ್ರಿ ಪ್ರಯುಕ್ತ 6ನೇ ವರ್ಷದ ಸೈಕಲ್ ಯಾತ್ರೆ ಹೊರಟಿದ್ದೀವಿ. ಮಂಜುನಾಥನ ಜೊತೆ ನಮ್ಮ ಮೇಲೆ ಇರಲಿ ಅಂತ, ಹಾಗೂ ನಮ್ಮ ತಾಲೂಕಿಗೆ ಅಭಿವೃದ್ಧಿ ಆಗಲಿ ಅಂತ ಕೇಳ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಯರಗುಂಟೆಯ ಜೀನಿ ಮಾಲೀಕರಾದಂಥ ದಿಲೀಪಣ್ಣವರ ನೇತೃತ್ವದಲ್ಲಿ ಇವತ್ತು ಯುವ ಪಡೆ ಯುವ ತಂಡ ಧರ್ಮಸ್ಥಳ ಸೈಕಲ್ ಜಾಥಾ ಹಮ್ಮಿಕೊಂಡಿದ್ದಾರೆ. ಅವ್ರಿಗೆ ಸುಖಕರ ಪ್ರಯಾಣವಾಗಲಿ ಅಂತ ಈ ಮುಖಾಂತರ ಮಂಜುನಾಥ ಸ್ವಾಮಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಆಲ್ ದಿ ಬೆಸ್ಟ್ ಅಣ್ಣ, ಒಳ್ಳೆಯದಾಗಲಿ.